ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ನಾನು ನವಿತಾ ಜೈನ್. ಇವತ್ತಿನ ಡಿಜಿಟಲ್ ಕಾಂಟೆಂಟ್ ಅಲ್ಲಿ ನಮ್ಮ ದೇಶದಲ್ಲಿ ಸಾಂಪ್ರದಾಯಿಕವಾಗಿ ಆಸ್ತಿಗಳನ್ನು ಕುಟುಂಬದ ಪುರುಷ ವ್ಯಕ್ತಿಯ ಹೆಸರಲ್ಲಿ ನೋಂದಾವಣಿ ಮಾಡಲಾಗುತ್ತೆ. ಆದರೆ ಹೆಣ್ಣು ಮಕ್ಕಳ ಹೆಸರಲ್ಲಿ ಆಸ್ತಿಯನ್ನ ನೋಂದಾವಣಿ ಮಾಡಿದ್ರೆ ಅದರಿಂದ ಆಗುವಂತಹ ಲಾಭ ಏನು? ಯಾವುದೇ ಮಹಿಳೆಯ ಹೆಸರಲ್ಲಿ ಅಥವಾ ನಿಮ್ಮ ಪತ್ನಿಯ ಹೆಸರಲ್ಲಿ ನೀವು ನೋಂದಾವಣಿ ಮಾಡಿದ್ರೆ ಸಾಕಷ್ಟು ರೀತಿಯ ಪ್ರಯೋಜನಗಳಿದೆ. ಹಾಗಾದರೆ ಆ ಪ್ರಯೋಜನಗಳು ಏನೇನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೆಯೇ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಈಗಾಗಲೇ ನಮ್ಮ ದೇಶದಲ್ಲಿ ಸಾಮಾನ್ಯವಾಗಿ ಯಾವುದೇ ಆಸ್ತಿಯನ್ನು ಪುರುಷರ ಹೆಸರಲ್ಲಿ ನೋಂದಾವಣಿ ಮಾಡ್ಕೊಳ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಆ ರೀತಿಯಾದಂತಹ ಒಂದಷ್ಟು ಸಂಪ್ರದಾಯ ಚೇಂಜಸ್ ಆಗಿದೆ. ಹೆಣ್ಮಕ್ಳಿಗೂ ಆಸ್ತಿಯಲ್ಲಿ ಪಾಲಿದೆ ಅನ್ನುವಂತಹ ಸಂದರ್ಭದಲ್ಲಿ ಹೆಣ್ಣುಮಕ್ಕಳ ಹೆಸರಲ್ಲೂ ಕೂಡ ಆಸ್ತಿಯನ್ನು ನೋಂದಾವಣಿ ಮಾಡಲಾಗುತ್ತೆ. ಆದರೆ ಎಷ್ಟೋ ಸಂದರ್ಭದಲ್ಲಿ ಪುರುಷರ ಹೆಸರಲ್ಲೇ ಈ ರೀತಿಗೆ ಆಸ್ತಿಯನ್ನ ನೋಂದಾವಣಿ ಮಾಡಿಸ್ಕೊಳ್ಳೋದು, ಹಣಕಾಸಿನ ವ್ಯವಹಾರಗಳನ್ನು ನೋಡ್ಕೊಳ್ಳೋದು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಗಮನಾರ್ಹ ಬದಲಾವಣೆ ಕೂಡ ಕಂಡು ಬಂದಿದೆ. ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗ್ತಿದ್ದಂತೆ ಅವರ ಹೆಸರಲ್ಲಿ ಆಸ್ತಿಗಳನ್ನು ನೋಂದಾಯಿಸುವ ಪ್ರವೃತ್ತಿಯೂ ಜಾಸ್ತಿ ಆಗ್ತಿದೆ. ಇನ್ನು ಸರ್ಕಾರಗಳು ಅಷ್ಟೇ ಮಹಿಳೆಯರ ಹೆಸರಲ್ಲಿ ಆಸ್ತಿ ನೋಂದಣಿಯನ್ನ ಮಹಿಳಾ ಸಬಲೀಕರಣದ ಸಂಕೇತ ಅನ್ನೋ ರೀತಿಯಲ್ಲಿ ಪರಿಗಣಿಸ್ತವೆ. ಜೊತೆಗೆ ಇದನ್ನು ಪ್ರೋತ್ಸಾಹ ಮಾಡೋದಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೂಡ ಕೈಗೊಳ್ತಿವೆ. ಅದರಲ್ಲಿ ಆಸ್ತಿಯನ್ನ ಮಹಿಳೆಯರ ಹೆಸರಲ್ಲಿ ಏನಾದರೂ ರಿಜಿಸ್ಟ್ರೇಷನ್ ಮಾಡಿದರೆ ಅದರಿಂದ ಏನೆಲ್ಲ ಲಾಭ ಇದೆ? ಆಸ್ತಿಯನ್ನು ಮಾರಾಟ ಮಾಡುವಾಗ, ಆಸ್ತಿಯನ್ನು ಪರ್ಚೇಸ್ ಮಾಡುವಂತಹ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಂತಹ ಪ್ರಯೋಜನಗಳಿದೆ. ಹಾಗಾದರೆ ಏನು ಅಂತ ನೋಡೋದಾದರೆ, ಆಸ್ತಿಯನ್ನು ಪರ್ಚೇಸ್ ಮಾಡ್ತಾ ಇದ್ದೀರಿ ಅಂದರೆ ಮಹಿಳೆಯ ಹೆಸರಲ್ಲಿ ನೋಂದಾಯಿಸಿ. ಆಗ ಸಾಕಷ್ಟು ಪ್ರಯೋಜನಗಳು ನಿಮಗಾಗಿ ಕಾದಿರೋದು. ಅದರಲ್ಲಿ ಏನು ಅಂತ ನೋಡೋದಾದರೆ, ಈಗ ಆಸ್ತಿಯನ್ನು ನೋಂದಾಯಿಸಿದಂತಹ ಸಂದರ್ಭದಲ್ಲಿ ಮಹಿಳೆಯ ಹೆಸರಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಸಾವಿರಾರು ಸ್ಟ್ಯಾಂಪ್ ಡ್ಯೂಟಿಯನ್ನು ನೀವು ಉಳಿಸೋದಕ್ಕೆ ಸಾಧ್ಯವಿದೆ. ಹಲವಾರು ಭಾರತೀಯ ರಾಜ್ಯಗಳು ಅಂದರೆ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳು ಮಹಿಳೆಯ ಹೆಸರಲ್ಲಿ ಆಸ್ತಿಯನ್ನು ನೋಂದಾಯಿಸಿದಾಗ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ದರಗಳನ್ನು ಕೊಡುತ್ತೆ. ಈ ರೀತಿ ಮಹಿಳೆಯರ ಆಸ್ತಿಯ ಮಾಲೀಕತ್ವವನ್ನು ಒಂದು ಕಡೆ ಉತ್ತೇಜಿಸುವ ಗುರಿಯನ್ನು ಕೂಡ ಹೊಂದಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದರ ಪ್ರಯೋಜನಗಳು ನೋಡೋದಾದ್ರೆ, ಮೊದಲಿಗೆ ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ. ಪುರುಷರಿಗೆ ಹೋಲಿಸಿದ್ರೆ ಮಹಿಳೆಯರಿಗೆ ಸ್ಟ್ಯಾಂಪ್ ಡ್ಯೂಟಿಯ ಶುಲ್ಕ ಹಲವು ರಾಜ್ಯಗಳಲ್ಲಿ ಕಡಿಮೆ. ಯಾವಾಗ ಮಹಿಳೆ ಹೆಸರಲ್ಲಿ ಆಸ್ತಿಯನ್ನು ರಿಜಿಸ್ಟರ್ ಮಾಡ್ತಾರೋ ಆಗ ಪುರುಷರಿಗಿಂತ ಮಹಿಳೆಯರಿಗೆ ಸ್ಟ್ಯಾಂಪ್ ಡ್ಯೂಟಿ ದರಗಳು ಕಡಿಮೆ ಆಗಿರುತ್ತೆ. ಇದರಲ್ಲಿ ರಿಜಿಸ್ಟ್ರೇಷನ್ ಟೈಮಲ್ಲಿ ಡೈರೆಕ್ಟ್ ಸೇವ್ ಕೂಡ ಅಮೌಂಟ್ ಆಗುತ್ತೆ. ರಾಜ್ಯ ಮತ್ತು ಆಸ್ತಿಯ ಮೌಲ್ಯ ಇವೆರಡನ್ನ ಅವಲಂಬಿಸಿ ಖರೀದಿದಾರರು ನೋಂದಣಿ ಮತ್ತು ಸ್ಟ್ಯಾಂಪ್ ಡ್ಯೂಟಿ ಶುಲ್ಕಗಳಲ್ಲಿ ಗಮನಾರ್ಹ ಮೊತ್ತವನ್ನು ಉಳಿಸುವುದಕ್ಕೆ ಸಾಧ್ಯ ಆಗುತ್ತೆ. ಆಸ್ತಿ ನೋಂದಣಿಯ ಸಮಯದಲ್ಲಿ ಪಾವತಿ ಮಾಡಬೇಕಾದಂತಹ ಸ್ಟ್ಯಾಂಪ್ ಡ್ಯೂಟಿ ಮೇಲೂ ಮಹಿಳೆಯರಿಗೆ ರಿಯಾಯಿತಿ ದೊರೆಯುತ್ತೆ. ಉದಾಹರಣೆಗೆ ನೋಡೋದಾದ್ರೆ, ದೆಹಲಿಯಲ್ಲಿ ಪುರುಷರಿಗೆ 5.5% ಸ್ಟ್ಯಾಂಪ್ ಡ್ಯೂಟಿ ಇದ್ರೆ ಮಹಿಳೆಯರಿಗೆ ಕೇವಲ 3.5% ಇರುತ್ತೆ. ಸೊ ಇತರೆ ರಾಜ್ಯಗಳಲ್ಲೂ ಕೂಡ ಈ ರೀತಿಯಾಗಿ ರಿಯಾಯಿತಿ ಇರೋದನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದು ವೇಳೆ ಸಣ್ಣ ವ್ಯತ್ಯಾಸ ಆದರೂ ಕೂಡ ಅಮೌಂಟ್ನಲ್ಲಿ ಗಣನೀಯ ಪ್ರಮಾಣದ ಹಣವನ್ನು ಉಳಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಆರ್ಥಿಕ ಪ್ರಯೋಜನದ ಜೊತೆಗೆ ಮಹಿಳೆಯ ಹೆಸರಲ್ಲಿ ಆಸ್ತಿಯನ್ನು ನೋಂದಾಯಿಸಿರುವುದು ಮಹಿಳೆಯರಲ್ಲಿ ಹೆಚ್ಚಿನ ಆರ್ಥಿಕ ಭದ್ರತೆಯನ್ನ, ಆಸ್ತಿ ಮಾಲೀಕತ್ವವನ್ನು ಉತ್ತೇಜಿಸುವ ಕೆಲಸ ಕೂಡ ಆಗುತ್ತೆ. ಉದಾಹರಣೆಗೆ ನೋಡೋದಾದ್ರೆ, 50 ಲಕ್ಷದ ಆಸ್ತಿ ಇದ್ರೆ ಮಹಿಳೆಯ ಹೆಸರಲ್ಲಿ ನೀವೇನಾದ್ರೂ ಅದನ್ನ ರಿಜಿಸ್ಟರ್ ಮಾಡಿದ್ರೆ 50,000ಕ್ಕಿಂತ ಅಥವಾ 1 ಲಕ್ಷದವರೆಗೂ ಕೂಡ ನೀವು ಅಮೌಂಟ್ ಅನ್ನು ಉಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮತ್ತೊಂದು ಪ್ರಯೋಜನ ಏನು ಅಂತ ಕೇಳಬಹುದು. ಕಡಿಮೆ ಬಡ್ಡಿ ದರದ ಗೃಹ ಸಾಲ ಕೂಡ ಮಹಿಳೆಯರಿಗೆ ಸಿಗುತ್ತೆ. ಮಹಿಳೆ ಹೆಸರಲ್ಲಿ ನೀವು ಆಸ್ತಿ ಖರೀದಿಸೋದಕ್ಕೆ ಗೃಹ ಸಾಲ ಪಡೆಯುವಾಗ ಬ್ಯಾಂಕ್ಗಳು ಕಡಿಮೆ ಬಡ್ಡಿ ದರವನ್ನ ಕೊಡ್ತವೆ. ಅನೇಕ ಬ್ಯಾಂಕ್ಗಳು ಮಹಿಳೆಯರನ್ನ ಹೆಚ್ಚು ವಿಶ್ವಾಸಾರ್ಹ ಸಾಲಗಾರರು ಅಂತ ಪರಿಗಣನೆಗೆ ತೆಗೆದುಕೊಂಡು 1% ಬಡ್ಡಿ ರಿಯಾಯಿತಿ ಕೊಟ್ಟಂತಹ ಉದಾಹರಣೆಗಳು ಕೂಡ ಇವೆ. ಇದಲ್ಲದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಂತಹ ಸರ್ಕಾರಿ ಯೋಜನೆಗಳಡಿ ಮಹಿಳೆಯರಿಗೆ ವಿಶೇಷ ಸಾಲ ಸೌಲಭ್ಯಗಳು ಕೂಡ ಲಭ್ಯ ಇದೆ. ಉದಾಹರಣೆಗೆ PMAY ಅಂತ ಹೇಳಿದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ 20 ವರ್ಷಗಳ ಅವಧಿಗೆ ಗೃಹ ಸಾಲಗಳ ಮೇಲೆ 6.5% ಸಬ್ಸಿಡಿ ಲಭ್ಯ ಇದೆ. ಇನ್ನು ಟ್ಯಾಕ್ಸ್ನ ವಿಚಾರ ಎಲ್ಲರೂ ಕೂಡ ತಲೆ ಕೆಡಿಸ್ಕೊಳ್ಳೋದು. ಅದರಲ್ಲೂ ಕೂಡ ತೆರಿಗೆ ವಿನಾಯಿತಿ ಸಿಗುತ್ತೆ ಮಹಿಳೆಯರ ಹೆಸರಲ್ಲಿ ಆಸ್ತಿಯನ್ನು ನೋಂದಾವಣಿ ಮಾಡಿದ್ರೆ. ಮಹಿಳೆಯರು ಆಸ್ತಿ ತೆರಿಗೆಯಲ್ಲಿ ರಿಯಾಯಿತಿ ಪಡೆಯಬಹುದು. ತಮ್ಮ ಹೆಸರಲ್ಲಿ ಆಸ್ತಿ ಖರೀದಿಸುವ ಮೂಲಕ ತೆರಿಗೆ ವಿನಾಯಿತಿಯನ್ನು ಪಡ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಕೆಲವು ಸಂದರ್ಭದಲ್ಲಿ ಜಾಯಿಂಟ್ ಆಗಿ ಆಸ್ತಿ ರಿಜಿಸ್ಟ್ರೇಷನ್ ಮಾಡ್ತಾರೆ. ಪತಿ ಮತ್ತು ಪತ್ನಿ ಇಬ್ಬರು ಸೆಕ್ಷನ್ 80C ಅಡಿಯಲ್ಲಿ ತೆರಿಗೆ ವಿನಾಯಿತಿ ಪಡೆಯಬಹುದು. ಗೃಹ ಸಾಲದ ಮುಖ್ಯ ಮೊತ್ತದ ಮೇಲೆ ಕಡಿಮೆ ದುಡ್ಡು ಅಥವಾ 5 ಲಕ್ಷ ಮತ್ತು ಗೃಹ ಸಾಲದ ಬಡ್ಡಿ ಮೇಲೆ ರೂಪಾಯಿ 2 ಲಕ್ಷವರೆಗೂ ಕೂಡ ತೆರಿಗೆ ವಿನಾಯಿತಿ ಪಡೆಯಬಹುದು. ಒಬ್ಬ ಮಹಿಳೆ ಮೊದಲ ಬಾರಿಗೆ ಏನಾದರೂ ಆಸ್ತಿ ಖರೀದಿಸ್ತಾ ಇದ್ರೆ ಆಕೆಯ ಆಸ್ತಿಯ ಆಕೆಯೇ ಏಕೈಕ ಮಾಲೀಕರಾಗಿದ್ರೆ ಸೆಕ್ಷನ್ 80EE ಅಡಿಯಲ್ಲಿ ಹೆಚ್ಚುವರಿಯಾಗಿ ರೂಪಾಯಿ 50,000 ರೂಪಾಯಿಗೂ ಕೂಡ ತೆರಿಗೆ ವಿನಾಯಿತಿ ಪಡೆಯಬಹುದು. ಇದಲ್ಲದೆ ಆಸ್ತಿ ಮಾರಾಟ ಮಾಡುವಾಗ ಬಂಡವಾಳ ಲಾಭದ ಮೇಲಿನ ತೆರಿಗೆಯಿಂದನೂ ಕೂಡ ವಿನಾಯಿತಿ ಪಡೆಯಬಹುದು.
ಇನ್ನು ಎಸ್ಟೇಟ್ ಯೋಜನೆಗಳ ಬಗ್ಗೆ ನೋಡೋದಾದ್ರೆ ಮಹಿಳೆಯರು ಆಸ್ತಿ ಹೊಂದಿದ್ರೆ ಅದು ಅವರ ಎಸ್ಟೇಟ್ನ ಭಾಗವಾಗುತ್ತೆ. ಭವಿಷ್ಯದಲ್ಲಿ ಅವರ ಉತ್ತರಾಧಿಕಾರಿಗಳಿಗೆ ಅದನ್ನು ಸುಲಭವಾಗಿ ಟ್ರಾನ್ಸ್ಫರ್ ಮಾಡಬಹುದು. ಆಸ್ತಿ ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಕಾನೂನು ತೊಡಕುಗಳನ್ನು ತಪ್ಪಿಸೋದಕ್ಕೆ ಇದು ಸಹಾಯ ಮಾಡುತ್ತೆ. ಆದರೆ ಒಂದಷ್ಟು ಅಂಶಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಳೇಬೇಕಾಗತ್ತೆ. ಮಹಿಳೆಯರ ಹೆಸರಲ್ಲಿ ನೀವು ಆಸ್ತಿಯನ್ನು ರಿಜಿಸ್ಟ್ರೇಷನ್ ಮಾಡ್ತೀರಿ ಅಂತ ಹೇಳಿದ್ರೆ ಕಾನೂನು ಮಾಲೀಕತ್ವ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೀವು ಮಹಿಳೆ ಹೆಸರಲ್ಲಿ ನೋಂದಾಯಿಸಿದ ಆಸ್ತಿ ಆಕೆಯ ಒಪ್ಪಿಗೆ ಇಲ್ಲದೆ ಸೇಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಬೇನಾಮಿ ಆಸ್ತಿ ಒಂದು ವೇಳೆ ಆಕೆಯ ಹೆಸರಲ್ಲಿ ನೀವು ಮಾಡಿದ್ರೆ, ತೆರಿಗೆ ಉಳಿಸೋದಿಕ್ಕೆ ಮಾಡಿದ್ರೆ, ನಿಜವಾದ ಹಣ ಹೂಡಿಕೆ ಮಾಡದೆ ಬೇರೆಯವರ ಹೆಸರಲ್ಲಿ ಆಸ್ತಿ ನೋಂದಾಯಿಸಿರೋದು ಇದು ಕಾನೂನು ಬಾಹಿರ ಕೂಡ ಆಗುತ್ತೆ ಬೇನಾಮಿ ವಹಿವಾಟು ಕಾಯ್ದೆಯಡಿ. ಇನ್ನು ಮಹಿಳೆಯ ಹೆಸರಲ್ಲಿ ಆಸ್ತಿ ನೋಂದಾಯಿಸೋದು ಕಡಿಮೆ ಸ್ಟ್ಯಾಂಪ್ ಡ್ಯೂಟಿ ಅಂದ್ರೆ 1-2% ವಿನಾಯಿತಿ ಮತ್ತು ಕಡಿಮೆ ಗೃಹ ಸಾಲದ ಬಡ್ಡಿದರಗಳಂತಹ ಆರ್ಥಿಕ ಪ್ರಯೋಜನಗಳನ್ನು ಕೊಡುತ್ತೆ. ಇದಕ್ಕಾಗಿ ಮಹಿಳೆಯರಲ್ಲಿ ಏನೆಲ್ಲ ದಾಖಲೆಗಳು ಇರಬೇಕು ಅಂತ ಹೇಳಿದ್ರೆ ಮಾಲೀಕತ್ವದ ದಾಖಲೆಗಳು, ಗುರುತಿನ ಚೀಟಿ ಮತ್ತು ಎನ್ಕಂಬರೆನ್ಸ್ ಪ್ರಮಾಣ ಪತ್ರದೊಂದಿಗೆ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ನೋಂದಣಿ ಮಾಡಬೇಕು. ಇದು ಕಾನೂನುಬದ್ಧವಾಗಿ ಆಗ ಆಕೆಯ ಆಸ್ತಿ ಆಗುತ್ತೆ. ಇನ್ನು ಪ್ರಮುಖ ಸೂಚನೆ ಅಂತ ಹೇಳಿದ್ರೆ ಈ ತೆರಿಗೆ ಪ್ರಯೋಜನಗಳನ್ನು ಪಡೆಯಲು ಮಹಿಳೆಯರು ತಮ್ಮದೇ ಆದ ಆದಾಯದ ಮೂಲ ಹೊಂದಿರಬೇಕಾಗುತ್ತೆ. ಆದಾಯದ ಮೂಲ ಇಲ್ಲದ ಮಹಿಳೆಯರಿಗೆ ಬ್ಯಾಂಕ್ಗಳು ಸಾಮಾನ್ಯವಾಗಿ ಯಾವುದೇ ಸಾಲ ನೀಡೋದಿಲ್ಲ. ವಿಚ್ಛೇದನದ ಸಮಯದಲ್ಲಿ ಮಾರಾಟ ಪತ್ರದಲ್ಲಿ ಉಲ್ಲೇಖಿಸಿರುವಂತೆ ಆಸ್ತಿಯನ್ನು ವಿಭಜನೆ ಮಾಡಲಾಗುತ್ತೆ. ಯಾವುದೇ ಕಾನೂನು ವಿವಾದಗಳು ಉಂಟಾದ್ರೆ ಆಸ್ತಿಯ ಮಹಿಳೆಯ ಹೆಸರಲ್ಲಿದ್ರೂ ಸಹ ಪತಿಯನ್ನ ಜಂಟಿಯಾಗಿ ಹೊಣೆಗಾರರನ್ನಾಗಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಟುಕೊಂಡು ಮಹಿಳೆಯ ಹೆಸರಿನಲ್ಲಿ ಆಸ್ತಿಯನ್ನು ನೋಂದಾವಣಿ ಮಾಡಿಕೊಂಡ್ರೆ ಆಗ ಸಾಕಷ್ಟು ರೀತಿಯ ಲಾಭಗಳು ಕೂಡ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದುವೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.